ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟಾಪ್ 5 ಕ್ರೀಡಾ ಅಪ್ಡೇಟಿಂಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ವಿತ್ ಮೇಕಿಂಗ್ ಐ ಇಲಿಸ್ಟ್ರೇಟಿವ್ ಅಪ್ಡೇಟ್ಗೆ ಹೋಗ್ಬಿಡೋಣ. ಈ ಮೊದಲಿಗಾಗಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಟೈಮ್ ವಿಸಿಟ್ ಮಾಡ್ತಾರೆ ಟಕ್ಕರ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನ ಹೆಚ್ಚು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋ ಮೊದಲ ಅಪ್ಡೇಟ್ ಏನಂತ ಹೇಳಿದರೆ ನಮ್ಮ RCB ಕ್ಯಾಪ್ಟನ್ ಅಂತ ಫಾಫ್ ಡುಪ್ಲೆಸಿ ಅವ್ರ ಬಗ್ಗೆ ಒಂದು ಅಪ್ಡೇಟ್ ಬರ್ತಿದೆ. ಏನಂತ ಹೇಳಿದ್ರೆ ಏನು ಇವಾಗ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಅಂದರೆ CPL ಆಟ ಆಡ್ತಾ ಇದ್ದಾರೆ ಎಲ್ಲ ಪ್ಲೇಯರ್ಸ್ಗಳು ಕೂಡ. ಕೆರಿಬಿಯನ್ ಪ್ರೀಮಿಯರ್ ಲೀಗಲ್ಲಿ ಇವಾಗ ಕ್ವಾಲಿಫೈ ಆಗಿ ಫೈನಲ್ಲು ಕೂಡ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಫೈನಲ್ ಆಗ್ತಾ ಇದೆ. ಕ್ವಾಲಿಫೈಯರ್ 1ನಲ್ಲಿ ಯಾವ ರೀತಿ ನಮ್ಮ ಫಾಫ್ ಡುಪ್ಲೆಸಿ ತಂಡ ಅಂದರೆ ಸೆಂಟ್ ಲೂಸಿಯಾ ಕಿಂಗ್ಸ್ CPLನಲ್ಲಿ ಫೈನಲ್ಗೆ ಕ್ವಾಲಿಫೈ 1ನಿಂದ ವಿನ್ ಹಾಕೊಂಡು ಫೈನಲ್ಗೆ ಏರಿದೆ ಅಂತಲೇ ಹೇಳ್ಬೋದಾಗಿದೆ. ಇದರಲ್ಲಿ ಪಾರ್ಟ್ನರ್ಶಿಪ್ ಅಂದರೆ ಚಾರ್ಲ್ಸ್ ಮತ್ತು ಫಾಫ್ ಡುಪ್ಲೆಸಿ ಅವರು ಕ್ಯಾಪ್ಟನ್ಸಿಲಿ. ಫಾಫ್ ಡುಪ್ಲೆಸಿ ಅವರು ಕೂಡ 100 ರನ್ ಪಾರ್ಟ್ನರ್ಶಿಪ್ನ ಇವಿ ಸೆಂಟ್ ಲೂಸಿಯಾ ತಂಡ ನಿರ್ಮಿಸಿದೆ ಅಂತ. ಅಂದರೆ ಇದರಲ್ಲಿ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಫಾಫ್ ಡುಪ್ಲೆಸಿ ಅವರ ಫಾರ್ಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ CPL ಕೂಡ ಕ್ಯಾಪ್ಟನ್ಸಿ ಇರೋದ್ರಿಂದ ಕ್ಯಾಪ್ಟನ್ ಪ್ಲಸ್ ಬ್ಯಾಟ್ಸ್ಮನ್ ಹಾಗೂ ಒಳ್ಳೆ ಫೀಲ್ಡಿಂಗ್ ಎಲ್ಲ ಒಳ್ಳೆ ಉತ್ತಮವಾಗಿ ಮಾಡ್ತಿರೋದ್ರಿಂದ ಏನಾದರೂ ನಮ್ಮ RCB ಏನಾದರೂ ಇವ್ರನ್ನ ಬೈಬ್ಯಾಕ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಕೊಡದೇ ಇದ್ರು ಕೂಡ ಬ್ಯಾಟಿಂಗ್ ಆರ್ಡ್ರಲ್ಲಿ ಏನಾದರೂ ಚೇಂಜಸ್ ಮಾಡದೆ ಕೂಡ ಇವ್ರನ್ನ ರಿಟರ್ನ್ ಮಾಡ್ಕೋಬೋದು. ಯಾಕಂತ ಹೇಳಿದ್ರೆ ಉತ್ತಮ ಫಾರ್ಮಲ್ ಇರೋದ್ರಿಂದ ಒಳ್ಳೆ 50s ಎಲ್ಲ ಒಳ್ಳೆ ಕೆರಿಯರ್ ಸಿಕ್ಕಾಪಟ್ಟೆ ಒಳ್ಳೇದಿದೆ. CPLನಲ್ಲಿ ಒಳ್ಳೆ ಫಾರ್ಮಲ್ ಕೂಡ ಇರೋದ್ರಿಂದ ನಮ್ಮ RCB ಏನಾದರೂ ರಿಟರ್ನ್ ಮಾಡ್ಕೋಬೋದಾ ಅಂತ ಅನ್ನಿಸ್ತಾ ಇದೆ. ರಿಟರ್ನ್ ಮಾಡಿಕೊಂಡ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಕೊಡದೇ ಇದ್ರು ಕೂಡ ಬ್ಯಾಟಿಂಗ್ ಆರ್ಡ್ರಲ್ಲಾದರೂ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 2 ಹೋಗೋದಾದರೆ ಜಸ್ಪ್ರೀತ್ ಬೂಮ್ರಾ ಅವರು ಮೊದಲಿಗಾಗಿ ನಮ್ಮ ಟೆಸ್ಟ್ ರ್ಯಾಂಕಿಂಗ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬೌಲಿಂಗ್ ರ್ಯಾಂಕಿಂಗಲ್ಲಿ ಅಶ್ವಿನ್ ಅವರು ಟಾಪಲ್ಲಿದ್ದರು. ಅದೇ ರೀತಿಯಾಗಿ ಇವಾಗ ಜಸ್ಪ್ರೀತ್ ಬೂಮ್ರಾ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಾಂಗ್ಲಾದೇಶ್ ಸೀರೀಸಲ್ಲಿ ಸತತವಾಗಿ ವಿಕೆಟ್ 3-4 ಒಂದೊಂದು ಇನ್ನಿಂಗ್ಸಲ್ಲಿ 3-4 ವಿಕೆಟ್ನ ಪ್ರದರ್ಶನದಿಂದ ಜಸ್ಪ್ರೀತ್ ಬೂಮ್ರಾ ಅವರು ಇವಾಗ ಟೆಸ್ಟ್ ರ್ಯಾಂಕಿಂಗಲ್ಲಿ ನಂಬರ್ 1 ಏರಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಸಿಕ್ಕಾಪಟ್ಟೆ ಟೆಸ್ಟ್ ಮ್ಯಾಚ್ಗಳಿರೋದ್ರಿಂದ ಅಂದರೆ ಮೂವ್ ಆನ್ ಆಗ್ತಾ ಇದ್ರೆ ಸಿಕ್ಕಾಪಟ್ಟೆ ನ್ಯೂಜಿಲೆಂಡ್ ಹಾಗೂ ಬಾರ್ಡರ್ ಗವಾಸ್ಕರ್ ಟ್ರೋಫಿ WTC ಫೈನಲ್ ಎಲ್ಲ ಟೆಸ್ಟ್ ಇನ್ನೂ ಹೆಚ್ಚಿನ ಟೀಮ್ಸ್ ಹಾಗೂ ಟೆಸ್ಟ್ ಮ್ಯಾಚ್ಗಳಿರೋದ್ರಿಂದ ನಮ್ಮ ಬೂಮ್ರಾ ಅವರು ಪಕ್ಕ ನಂಬರ್ 1 ಸ್ಲಾಟಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ತೋರಿಸಿ ಅದೇ ಆಗಿ ನಂಬರ್ 2 ಅಲ್ಲಿ ರವಿಚಂದ್ರನ್ ಅಶ್ವಿನ್ ಅವರಿದ್ದಾರೆ. ಇವಾಗ ನಂಬರ್ 1ನ ಟೆಸ್ಟ್ ಬೌಲರ್ ಆಗಿ ಜಸ್ಪ್ರೀತ್ ಬೂಮ್ರಾ ಅವರಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದರೆ ಜಾಸ್ ಬಟ್ಲರ್ ಅವರು ಯಾವ ರೀತಿ ಆಸ್ಟ್ರೇಲಿಯಾ ODI ಸೀರೀಸಲ್ಲಿ ಇಂಜುರಿ ಆಗಿತ್ತು, ಇಂಜುರಿಯಿಂದ ಹೊರಗೆ ಹಾಕ್ಕೊಂಡು ಆ ಸೀರೀಸನ್ನೇ ಮಿಸ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದಾಗಿದೆ. ರೂಲ್ಡ್ ಔಟ್ ಆಗಿದ್ರು ಆ ಸೀರೀಸಲ್ಲಿ. ಇದೀಗ ಅಪ್ಡೇಟ್ ಬರ್ತಿದೆ ಏನಂತ ಅದೇ ರೀತಿಯಾಗಿ ಆ ಸೀರೀಸಲ್ಲಿ ಫಿಲ್ ಸಾಲ್ಟ್ ಅವರು ಕ್ಯಾಪ್ಟನ್ಸಿ ನಿಭಾಯಿಸಿ ಆ ಸೀರೀಸ್ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯದಾಗಿ ಆಟಾಡಿ ಯಾವ ರೀತಿ ಆಸ್ಟ್ರೇಲಿಯಾವನ್ನು ಬಗ್ಬಿಡೋದು ಯಾವ ರೀತಿ ಇಂಗ್ಲೆಂಡ್ ವಿನ್ ಆಯಿತು. ಅದೇ ರೀತಿಯಾಗಿ ಇವಾಗ ಜಾಸ್ ಬಟ್ಲರ್ ಅವರು ನೆಕ್ಸ್ಟ್ ಏನು ಮತ್ತೊಂದು ಸೀರೀಸ್ ಬರ್ತಿದೆ ಇವರಿಗೆ ವೆಸ್ಟ್ ಇಂಡೀಸ್ ಜೊತೆಗೆ ಇಂಗ್ಲೆಂಡ್ಗೆ 3 ODI ಸೀರೀಸ್ಗೆ ಇಲ್ಲಿ ಕ್ಯಾಪ್ಟನ್ ಆಗಿ ಕೂಡ ಸ್ಕ್ವಾಡಲ್ಲಿ ಕೂಡ ಕಮ್ ಬ್ಯಾಕ್ ಮಾಡಿ ಕ್ಯಾಪ್ಟನ್ಸಿಗೂ ಕೂಡ ನಿಭಾಯಿಸಿದೆ ಅಂತ ಅಪ್ಡೇಟ್ ಇದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದರೆ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಇಂಡಿಯನ್ ಕ್ಯಾಪ್ಟನ್ ಅಂತ ರೋಹಿತ್ ಶರ್ಮಾ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಮೊದಲಂತೂ ಇವರು T20 ಹಾಗೂ ODI ಫಾರ್ಮ್ಯಾಟಿಗೆ ಮಾತ್ರ ಬ್ಯಾಟಿಂಗ್ ಆಟ ಆಡ್ತಿದ್ರು. ಏನು ಸಮಥಿಂಗ್ ಒಂದು 17-18 ಸಮೀಪ ಕೂಡ ನಂಬರ್ 5 ಬರುವಂಥ ರೋಹಿತ್ ಶರ್ಮಾ ಓಪನಿಂಗಲ್ಲಿ ಬಿಟ್ಟು ನಂಬರ್ 5 ಟೆಸ್ಟ್ ಫಾರ್ಮೆಟಲ್ಲಿ ಬರುವಂಥ ರೋಹಿತ್ ಶರ್ಮಾ ಅವ್ರು ಪ್ರಮೋಟ್ ಆಗಿದ್ದು ಯಾವಾಗ ಅಂತ ಹೇಳಿದರೆ 2020 ನಂತರ ಪ್ರಮೋಟ್ ಆಗಿದ್ದು ನಮ್ಮ ಓಪನಿಂಗ್ ಸ್ಲಾಟಲ್ಲಿ. ಯಾವಾಗ 2021 ನಂತರ ಏನೋ ಪ್ರಮೋಟ್ ಆಗಿದ್ದು ಅಂತಲೇ ಹೇಳ್ಬೋದಾಗಿ ಟೆಸ್ಟ್ ಓಪನಿಂಗಲ್ಲಿ. ಇವ್ರಿಗೆ ಯಾರ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಹಾಗೂ ರವಿ ಶಾಸ್ತ್ರಿ ಅವರು ಮಾಜಿ ಪ್ಲೇಯರ್ ಆದಂಥವ್ರು. ಇವರು ಆಪರ್ಚುನಿಟಿ ಕೊಟ್ಟಿದ್ದಂತೆ ಬ್ಯಾಟಿಂಗ್ ಆಡಲಿಕ್ಕೆ ಓಪನಿಂಗಲ್ಲಿ ಆಟ ಆಡುವಂಥ ಟಾಪ್ ದ ಆರ್ಡರ್ ಅಂತ. ಅದೇ ರೀತಿಯಾಗಿ ಇವಾಗ ಯಾವ ರೀತಿ ಮಿಂಚಿಸ್ತಿದ್ದಾರೆ ಟೆಸ್ಟಲ್ಲಿ ಕೂಡ T20 ಆಟ ಆಡುವಂಥ ರೋಹಿತ್ ಶರ್ಮಾ ಅವರು ಇದೊಂಥರ ದೊಡ್ಡ ಆಪರ್ಚುನಿಟಿ ಅಂತ ರೋಹಿತ್ ಶರ್ಮಾ ಅವರು ಒಂದು ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಕೊನೆ ಅಪ್ಡೇಟ್ 5ನೇ ಅಪ್ಡೇಟ್ ಏನಂತ ಹೇಳಿದ್ರೆ ಕ್ರಿಸ್ಮಸ್ ಅಫಿಷಿಯಲ್ ಅವರು ಒಂದು ಕನ್ಫರ್ಮ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ RCB ಏನಾದರೂ ರಿಟೆನ್ಷನ್ ಮಾಡೋದಿದ್ರೆ ಮೊದಲಿಗೆ ನಾನು ರಿಟೆನ್ಷನ್ ಪಾಲಿಸಿ ಎಲ್ಲ ಅಪ್ಡೇಟ್ ಯಾವ್ಯಾವ ಪ್ಲೇಯರ್ಸ್ಗಳು ರಿಟರ್ನ್ ಆಗ್ಬೋದು ನಮ್ಮ RCB ಎಲ್ಲ ನಿಮಗೆ ನಾನು ವೀಡಿಯೋದಲ್ಲಿ ಮಾಡಿ ಹೇಳಿದೆ. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ, ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ಅದೇ ರೀತಿ ಇವಾಗ ಕ್ರಿಸ್ಮಸ್ ಅವರು ಒಂದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ನಮ್ಮ RCB 5 ರಿಟೆನ್ಷನ್ ಮಾಡಬಹುದು ಅಂತ ಒಂದು ಹಿಂಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ 2025 IPLಗೆ. ಯಾರಂತ ಹೇಳಿದರೆ ಮೊದಲೇದಾಗಿ ವಿರಾಟ್ ಕೊಹ್ಲಿ, ಮೊಹಮ್ಮದ್ ಸಿರಾಜ್, ಅದೇ ರೀತಿಯಾಗಿ ರಜತ್ ಪಟ್ಟಿದಾರ್, ಅದೇ ರೀತಿಯಾಗಿ ವಿಲ್ ಜಾಕ್ಸ್ ಅವರಿದ್ದರು. ಅದೇ ರೀತಿಯಾಗಿ ನಂದಿದ್ರಲ್ಲಿ ಯಶ್ ದಯಾಲ್ ಅವ್ರನ್ನ ನಾನು ಆ್ಯಡ್ ಮಾಡಿದ್ದೆ. ಅದೇ ರೀತಿಯಾಗಿ ಇಲ್ಲಿ ಕ್ಯಾಮ್ರನ್ ಗ್ರೀನ್ ಅವ್ರನ್ನ RCB ರಿಟರ್ನ್ ಮಾಡ್ಬೋದು ಅಂತ ಕ್ರಿಸ್ಮಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಹೌದು ಅಲ್ವೋ ಅಂತ ನನಗೂ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ಕ್ಯಾಮ್ರನ್ ಗ್ರೀನ್ ಅವರು ಸಿಕ್ಕಾಪಟ್ಟೆ ಹ್ಯೂಜ್ ಅಮೌಂಟಿಗೆ ಸೇಲ್ ಆಗಿದ್ರು ಅಂತಲೇ ಹೇಳ್ಬೋದು. ಈ ಬಾರಿ ಅವರು ಆಪ್ಷನ್ಗೆ ಹೋದರೆ
ಇಷ್ಟೆಲ್ಲ ಸೇಲ್ ಆಗಲ್ಲ ಅಂತ ಪಕ್ಕ ಇದೆ. ಯಾಕಂತ ಹೇಳಿದರೆ ಮೆಗಾ ಆಕ್ಷನ್ ಆಗಿರೋದ್ರಿಂದ ಒಂದು ಪ್ಲೇಯರ್ಗೆ ಇಷ್ಟೆಲ್ಲ ಬಿಟ್ಟು ಮಾಡ್ಲಿಕ್ಕೆ ಹೋಗಲ್ಲ ಯಾವುದೇ ಟೀಮ್ ಕೂಡ. ಅದೇ ರೀತಿಯಾಗಿ RCB ಬಿಟ್ಟರೆ ಒಳ್ಳೆಯದು. ಇದಿಷ್ಟು ಟಾಪ್ 5 ಕ್ರೀಡಾ ಅಪ್ಡೇಟಿಂಗ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.